ಇವತ್ತು ಅಟ್ರಾಸಿಟಿ ವ್ಯಾಪ್ತಿಗೆ ಕುರುಬರನ್ನ ತಂದಿದ್ರೆ, ಈಗ ಕುರುಬರನ್ನ ಹೀನಾಮಾನವಾಗಿ ಬೈತಾರಲ್ಲ, ಪದಗಳನ್ನ ಬಳಸಿ ಬೈತಾರಲ್ಲ, ಆ ಪದಗಳನ್ನ ಬಳಸಿದ್ರೆ ಅಟ್ರಾಸಿಟಿ ವ್ಯಾಪ್ತಿಗೆ ತರುವಂಥದ್ದು. ಹಿಂದೆ ಸವಿತಾ ಸಮಾಜದವರನ್ನ ವಿಚಾರದಲ್ಲೂ ಸಹ ಇದೇ ಸಿದ್ದರಾಮಯ್ಯನವರು ಮಾಡಿದ್ರು. ಅವರನ್ನು ಸಹ ಸವಿತಾ ಸಮುದಾಯದವ್ರನ್ನ ಏನಾದರೂ ಕೆಟ್ಟದಾಗಿ ಮಾತಾಡಿದ್ರೆ ಅಟ್ರಾಸಿಟಿ ವ್ಯಾಪ್ತಿಗೆ ಹೋಗುತ್ತೆ, ಜಾತಿ ನಿಂದನೆ ವ್ಯಾಪ್ತಿಗೆ ಹೋಗೋ ಥರ ಸಿದ್ದರಾಮಯ್ಯನವರೇ ಮಾಡಿದ್ರು. ಅದೇ ರೀತಿ ಕುರುಬ ಸಮುದಾಯವನ್ನು ಮಾಡಿ ಸ್ವಾಮಿ, ಈ ಸಮುದಾಯಕ್ಕೆ ಬಹಳ ಅನ್ಯಾಯ ಆಗ್ತಾ ಇದೆ, ಬಹಳ ದೌರ್ಜನ್ಯ ಆಗ್ತಾ ಇದೆ, ಅಮಾಯಕರು ಏನು ನೋವನ್ನು ಅನುಭವಿಸ್ತಾ ಇದ್ದಾರೆ, ಅಮಾಯಕರ ಮೇಲೆ ಅಟ್ರಾಸಿಟಿ ದೌರ್ಜನ್ಯ ಆಗ್ತಾ ಇದೆ ಮಾಡಿ ಅಂತೇಳಿ ಅವತ್ತು ಮನವಿ ಕೊಟ್ಟಿದ್ವಲ್ಲ. ಯಾರ ತಪ್ಪು? ನಾವು ಬರೋ ನಮ್ಮ ಸಮುದಾಯವನ್ನ ಗುರಿಯಾಗಿಸ್ಕೊಂಡು ಮಾತಾಡ್ತಾ ಇದ್ದಾರಲ್ಲ, ಎಲ್ಲರಿಗೂ ಎಲ್ಲ ಸಮುದಾಯದ ಮೇಲೆ ಅವರವರ ಜಾತಿಗೆ ಅವರವರಿಗೆ ಪ್ರೇಮ ಇದ್ದೇ ಇರುತ್ತೆ, ಅಭಿಮಾನ ಇದ್ದೇ ಇರುತ್ತೆ, ಪ್ರೀತಿ ಇದ್ದೇ ಇರುತ್ತೆ. ಆ ಸಮುದಾಯವನ್ನ ಬೈದಾಗ ನನ್ನನ್ನು ಸೇರಿಸಿ ಎಲ್ಲರೂ ಸಹ ಅದನ್ನ ಖಂಡಿಸ್ತಾರೆ. ನಾವು ಹೇಳ್ತಿರೋದು ಏನಂತಂದ್ರೆ, ಸಮಾಜದಲ್ಲಿ ಯಾವುದೋ ಒಂದು ವ್ಯಕ್ತಿ ಜಾತಿಯನ್ನು ಹಿಡಿದು ನಿಂದನೆ ಮಾಡುವಂಥದ್ದು, ಆ ಜಾತಿಯ ಕುರಿತು ಅವ್ರನ್ನ ಅವಹೇಳನ ಮಾಡುವಂಥದ್ದು ಆಗಬಾರ್ದು. ಯಾಕೆಂದರೆ ಅಂಥದಕ್ಕೆ ಪೊಲೀಸರು ಸೋಮೋಟೋ ಕ್ರಮ ತಗೋಬೇಕು, ಕಂಪ್ಲೇಂಟ್ನೇ ಕೊಡಬಾರ್ದು, ಅದಕ್ಕೆ ಸೋಮೋಟೋ ಕ್ರಮ ತಗೋಬೇಕಾಗಿತ್ತು ಇಷ್ಟೊತ್ತಿಗೆ ಪೊಲೀಸರು. ಅದು ಯಾಕೆ ಮಂಡ್ಯ ಜಿಲ್ಲೆ ಪೊಲೀಸರು ಇನ್ನೂ ಸುಮ್ಮನಿದ್ದಾರೆ ನಮಗೂ ಅರ್ಥ ಆಗ್ತಾ ಇಲ್ಲ. ಭಯ ಇದೆಯಾ ಅಥವಾ ಇನ್ನೊಂದಿದೆಯಾ? ಅದು ಯಾರೇ ಸಮುದಾಯ, ಮೊನ್ನೆ ನೋಡ್ರಿ ಸೀತಾರಾಮ ಒಕ್ಕಲಿಗ ಸಮುದಾಯದನ್ನು ಅವಹೇಳನ ಮಾಡಿದ್ರು ಅಂತೇಳಿ ಪ್ರತಿಭಟನೆ ಮಾಡಿದ್ರು, ನಾವು ಕೂಡ ಅದನ್ನ ಬೆಂಬಲಿಸ್ತೀವಿ. ಕುರುಬರ ಮೇಲೆ ಅಟ್ರಾಸಿಟಿ ದೌರ್ಜನ್ಯ ನಡೀತಾ ಇದೆ, ಕುರುಬರನ್ನ ಅವಹೇಳನವಾಗಿ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಕುರುಬರನ್ನ ಅಟ್ರಾಸಿಟಿ ವ್ಯಾಪ್ತಿಗೆ ತಗೊಂಬನ್ನಿ ಅಂತೇಳಿ 2017ರಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಕೂತ್ಕೊಂಡು ಮಾತನಾಡಿದಾಗ ಅವರು ಹೌದು ನನ್ನ ಮೇಲೂ ಸಹ ಈ ತರ ಒಂದು ಆಗಿತ್ತು, ಇದು ಆಗಬೇಕು ಅಂತ ಹೇಳ್ಬಿಟ್ಟು ಅವತ್ತು ಅವರು ಮೌಖಿಕವಾಗಿ ಹೇಳಿದ್ರು. ಅದನ್ನ ಅಂದಿನ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದಂಥ ಕಾಂತರಾಜ್ ಅವರಿಗೆ ಮನವಿಯನ್ನು ಕೊಟ್ಟಿದ್ವಿ. ಆ ಮನವಿಯನ್ನ ಕೊಟ್ಟು ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದನ್ನ ಕ್ಯಾಬಿನೆಟ್ ತಗೊಂಡು ಬಂದು ಅದನ್ನ ಅಪ್ರೂವಲ್ ಮಾಡೋದಕ್ಕೆ, ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಮಾಡೋದಕ್ಕೆ ಫಾಲೋ ಅಪ್ ಮಾಡ್ತಾ ಇದ್ವಿ. ಕೊನೆಗೆ 2017ರಿಂದ 2018ರವರೆಗೆ ವರದಿ ರೆಡಿ ಆಗಿದ್ರು ಸಹ ಕ್ಯಾಬಿನೆಟ್ಗೆ ಹೋಗ್ಲಿಲ್ಲ, ಸರ್ಕಾರಕ್ಕೂ ಸಲ್ಲಿಕೆ ಮಾಡಲೇ ಇಲ್ಲ. ಅವರನ್ನ ಕೇಳಿದ್ರೆ ರೆಡಿ ಆಗಿದೆ, ನಾವು ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅಂತೆ. ಯಾಕೆ ವಿಚಾರ ಮಾತನಾಡ್ತಾ ಇದೀವಿ ಅಂತಂದ್ರೆ, ಈ ಸಮುದಾಯದ ಮೇಲೆ ಪದೇ 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 ಒಂದಲ್ಲ ಎರಡಲ್ಲ ಈ 3 ತಿಂಗಳಲ್ಲಿ 2 ಸರಿ 3 ಸರಿ ಅಧಿಕೃತವಾಗಿ ಹೊರಗಡೆ ಬಂದಿರುವಂಥದ್ದು, ಇನ್ನು ಮುಚ್ಚೋಗಿರುವಂಥ ಎಷ್ಟು ಕೇಸ್ಗಳಿದಾವೆ. ಈ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇರೋರು ಅಂತವ್ರು ಸೋಷಿಯಲ್ ಮೀಡಿಯಾದಲ್ಲೂ ಮಾಡ್ತಾ ಇದ್ದಾರೆ, ಆಫ್ಲೈನಲ್ಲೂ ಮಾಡ್ತಾ ಇದ್ದಾರೆ. ನಾವೇನ್ ಮಾಡ್ತಾ ಇದ್ದೀವಿ? ಒಂದು ಪ್ರತಿಭಟನೆ ಮಾಡ್ತೀವಿ, ಒಂದು ಸಭೆ ಮಾಡ್ತೀವಿ, ಒಂದು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀವಿ, ನಾವು ಮನವಿ ಕೊಡ್ತೀವಿ, ಅಷ್ಟೇ ತಾನೇ. ಬೇರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಇಷ್ಟೇ ತಾನೇ ನಾವು ಮಾಡ್ತಾ ಇರುವಂಥದ್ದು. ಇದು ನಮ್ಮ ಸಮುದಾಯವನ್ನ ಗುರಿಯಾಗಿಸ್ಕೊಂಡು ಮಾತಾಡ್ತಾ ಇದ್ದಾರಲ್ಲ, ಎಲ್ಲರಿಗೂ ಎಲ್ಲ ಸಮುದಾಯದ ಮೇಲೆ ಅವರವರ ಜಾತಿಗೆ ಅವರವರಿಗೆ ಪ್ರೇಮ ಇದ್ದೇ ಇರುತ್ತೆ, ಅಭಿಮಾನ ಇದ್ದೇ ಇರುತ್ತೆ, ಪ್ರೀತಿ ಇದ್ದೇ ಇರುತ್ತೆ. ಆ ಸಮುದಾಯವನ್ನ ಬೈದಾಗ ನನ್ನನ್ನು ಸೇರಿಸಿ ಎಲ್ಲರೂ ಸಹ ಅದನ್ನ ಖಂಡಿಸ್ತಾರೆ. ನಾವು ಹೇಳ್ತಿರೋದು ಏನಂತಂದ್ರೆ, ಇದು ಸರ್ಕಾರದ ಮುಂದೆ ಇದ್ದಾಗಲೂ ಸಹ ಮುಖ್ಯಮಂತ್ರಿಗಳು ಹೇಳಿದ್ರೂ ಸಹ ಅದನ್ನ ಕ್ಯಾಬಿನೆಟ್ಗೆ ತಂದಿದ್ರೆ, ಇವತ್ತು ಅಟ್ರಾಸಿಟಿ ವ್ಯಾಪ್ತಿಗೆ ಕುರುಬರನ್ನ ತಂದಿದ್ರೆ, ಈಗ ಕುರುಬರನ್ನ ಹೀನಾಮಾನವಾಗಿ ಬೈತಾರಲ್ಲ, ಪದಗಳನ್ನ ಬಳಸಿ ಬೈತಾರಲ್ಲ, ಆ ಪದಗಳನ್ನ ಬಳಸಿದ್ರೆ ಅಟ್ರಾಸಿಟಿ ವ್ಯಾಪ್ತಿಗೆ ತರುವಂಥದ್ದು. ಹಿಂದೆ ಸವಿತಾ ಸಮಾಜದವರನ್ನ ವಿಚಾರದಲ್ಲೂ ಸಹ ಇದೇ ಸಿದ್ದರಾಮಯ್ಯನವರು ಮಾಡಿದ್ರು. ಅವರನ್ನು ಸಹ ಸವಿತಾ ಸಮುದಾಯದವ್ರನ್ನ ಏನಾದರೂ ಕೆಟ್ಟದಾಗಿ ಮಾತಾಡಿದ್ರೆ ಅಟ್ರಾಸಿಟಿ ವ್ಯಾಪ್ತಿಗೆ ಹೋಗುತ್ತೆ, ಜಾತಿ ನಿಂದನೆ ವ್ಯಾಪ್ತಿಗೆ ಹೋಗೋ ಥರ ಸಿದ್ದರಾಮಯ್ಯನವರೇ ಮಾಡಿದ್ರು. ಅದೇ ರೀತಿ ಕುರುಬ ಸಮುದಾಯವನ್ನು ಮಾಡಿ ಸ್ವಾಮಿ, ಈ ಸಮುದಾಯಕ್ಕೆ ಬಹಳ ಅನ್ಯಾಯ ಆಗ್ತಾ ಇದೆ, ಬಹಳ ದೌರ್ಜನ್ಯ ಆಗ್ತಾ ಇದೆ, ಅಮಾಯಕರು ಏನು ನೋವನ್ನು ಅನುಭವಿಸ್ತಾ ಇದ್ದಾರೆ, ಅಮಾಯಕರ ಮೇಲೆ ಅಟ್ರಾಸಿಟಿ ದೌರ್ಜನ್ಯ ಆಗ್ತಾ ಇದೆ ಮಾಡಿ ಅಂತೇಳಿ ಅವತ್ತು ಮನವಿ ಕೊಟ್ಟಿದ್ವಲ್ಲ. ಯಾರ ತಪ್ಪು? ನಾವು ಬರೀ ಏನು ಬೆಳಿಗ್ಗೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಇದಾಕೊಳ್ಳೋದಲ್ಲ, ಮನವಿ ಕೊಡೋದಲ್ಲ, ಪ್ರತಿಭಟನೆ ಮಾಡೋದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಹಾಕೋದಲ್ಲ. ಆದರೆ ವಾಸ್ತವ ಸ್ಥಿತಿ ನಮ್ಮ ಕೈಯಲ್ಲಿ ಇತ್ತಲ್ವಾ, ಇವತ್ತಿಗೂ ಇದೆಯಲ್ಲ. ರೀಸೆಂಟಾಗಿ 2ನೇ ಬಾರಿ ಮುಖ್ಯಮಂತ್ರಿ ಆದಾಗಲೂ ಸಹ ಆ ಫೈಲ್ ಅನ್ನ ದಯಮಾಡಿ ಇದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಕೊಟ್ಟಿದ್ವಿ, ಹಳೆದನ್ನ ಕೊಟ್ಟಿದ್ವಿ. ಆದರೂ ಸಹ ಅದು ಇಂಪ್ಲಿಮೆಂಟ್ ಆಗಿಲ್ಲ ಅಂತಂದ್ರೆ ಮತ್ತೆ ಯಾರನ್ನ ದೂಷಣೆ ಮಾಡಬೇಕು? ನಮ್ಮನ್ನ ನಾವೇ ದೂಷಣೆ ಮಾಡ್ಕೊಬೇಕಲ್ವಾ? ಇದನ್ನ ಸಮಾಜದ ಮುಂದೆ ಹೇಳ್ಬೇಕಲ್ಲ ನಾವು. ನೋಡಿ, ಅವ್ರು ಹೇಳ್ತಾರೆ ನಾವು ಗೌಡ್ರು. ಗೌಡ ಅನ್ನೋದು ಜಾತಿ ಸೂಚಕ ಅಲ್ಲ, ಎಲ್ರಿಗೂ ಗೊತ್ತಿದೆ. ನಾವೇ ಮೇಲು ಅಂತಾರೆ. ಹಾಗಾದ್ರೆ ಬೇರೆಯವರೆಲ್ಲ ಏನು? ಬೇರೆಯವ್ರ ಮನುಷ್ಯರಲ್ವಾ? ಇವತ್ತು MLAಗಳಾಗಬೇಕು ಅಂತಂದ್ರೆ ಒಂದೇ ಜಾತಿಯಿಂದ MLAಗಳಾಗ್ಬಿಡ್ತಾರ? ಒಂದೇ ಜಾತಿಯ ಊಟಿಂದ MLAಗಳಾಗ್ಬಿಡ್ತಾರೆ, MP ಗಳಾಗ್ಬಿಡ್ತಾರ?
ಇವತ್ತು 30, 40, 50, 60 ಜನ MLA-ಗಳಾಗಿದ್ದಾರಲ್ಲ, ಒಂದೇ ಜಾತಿಯಿಂದ ಆಗ್ಬಿಟ್ಟಿದಾರ? ಇದೇ ಸಮುದಾಯದ ಹಾಲುಮತ ಸಮುದಾಯದಿಂದ ಓಟುಗಳು ತಗೊಂಡು ತಾನೇ MLA-ಗಳಾಗ್ತಾ ಇರುವಂಥದ್ದು. ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿರುವಂತಹ ಕುರುಬ ಸಮುದಾಯ, ಎಷ್ಟು ಮತಕ್ಷೇತ್ರಗಳಲ್ಲಿ ಕುರುಬ ಸಮುದಾಯ ನಿರ್ಣಾಯಕವಾಗಿದೆ, ಎಷ್ಟು ಮತಕ್ಷೇತ್ರಗಳಲ್ಲಿ ಕುರುಬರೇ ಓಟ್ ಹಾಕಿದ್ರೆ ಗೆಲ್ಲುವಂತಹ ಕ್ಷೇತ್ರಗಳಿದ್ದಾವೆ. ಯಾರು ಗೆಲ್ತಾ ಇದ್ದಾರೆ ಇಲ್ಲೆಲ್ಲನೂ? ಸಮುದಾಯದ ಮತಗಳನ್ನು ಬಳಸಿ MLA ಆಗ್ತೀರಿ, MP-ಗಳಾಗ್ತೀರಿ, ಮಿನಿಸ್ಟರ್ಗಳಾಗ್ತೀರಿ, ಎಲ್ಲವೂ ಆಗ್ತೀರಿ. ಆದರೆ ಈ ಸಮುದಾಯವನ್ನು ಟಾರ್ಗೆಟ್ ಮಾಡೋದು. ಅವನ್ಯಾರೋ ಮನುಷ್ಯ ಹೇಳ್ತಾ ಇದ್ದಾನೆ, 10 ವರ್ಷ 20 ವರ್ಷ ಕುರುಬರೇ ಮುಖ್ಯಮಂತ್ರಿ ಆಗಬೇಕಾ? ಕುರುಬರು ಮುಖ್ಯಮಂತ್ರಿ ಆಗಿರೋದು ಎಷ್ಟು ಸರಿನಪ್ಪ? 2013ರಿಂದ 2018, ಈಗ 2 ವರ್ಷ. ಇದನ್ನೇ ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾರೆ, ಆಫ್ಲೈನಲ್ಲಿ ಮಾತಾಡ್ತಾರೆ. ಅವನ್ಯಾರ ಕುಡುಕರು ಮಾತಾಡಿದ್ರಲ್ಲ, ಬಸರಾಳ ಗ್ರಾಮದ ಕುಡುಕರು ಮಾತಾಡಿದ್ರಲ್ಲ, ಇವ್ರ ಮನಸ್ಸಿನಲ್ಲಿ ಎಷ್ಟು ಕಿಚ್ಚಿದೆ ನೋಡ್ರಿ, ಎಷ್ಟು ಕಿಚ್ಚಿದೆ ನೋಡ್ರಿ. ನಾವು ಅದನ್ನೇ ಹೇಳ್ತಾ ಇರುವಂಥದ್ದು. ಇಷ್ಟೆಲ್ಲ ಅವಮಾನ ಅಪಮಾನಗಳು ನೀವು ಸಭೆ ಮಾಡಿ ಮನವಿ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಯಾವುದೂ ಸಕ್ಸಸ್ ಆಗಲ್ಲ. ಇದಕ್ಕೊಂದು ಶಾಶ್ವತವಾದಂತಹ ಪರಿಹಾರ ನಮ್ಮ ಕೈಯಲ್ಲೇ ಇತ್ತು, ಈಗಲೂ ಇದೆ. ಈಗಲೂ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇನೆ, ದಯಮಾಡಿ ಕುರುಬರನ್ನ ಅಟ್ರಾಸಿಟಿ ವ್ಯಾಪ್ತಿಗಾರು ತಗೊಂಬನ್ನಿ. ST ಮೀಸಲಾತಿ ಖಂಡಿತ ಆಗುತ್ತೆ, 100ಕ್ಕೆ 100% ST ಮೀಸಲಾತಿ ಆಗುತ್ತೆ. ಅಲ್ಲಿಯವರೆಗಾದರೂ ಇವರನ್ನು ಅಟ್ರಾಸಿಟಿ ವ್ಯಾಪ್ತಿಗೆ ತೆಗೆದುಕೊಂಡು ಬನ್ನಿ. ಇದನ್ನು ಸರ್ಕಾರದ ಮುಂದೆ 2017ರಿಂದನೂ ಕೊಡ್ತಾ ಇದ್ದೇವೆ. ಈ ಸತ್ಯವನ್ನು ನಾವು ಹೇಳಲೇಬೇಕಾಗುತ್ತೆ. ಈಗಲೂ ಸಹ ಅದಕ್ಕೆ ಅವಕಾಶ ಇದೆ. ಆ ಫೈಲ್ ಇನ್ನೂ ಸಹ ಹಿಂದುಳಿದ ವರ್ಗದ ಆಯೋಗದಿಂದ ಏನು ಸರ್ಕಾರಕ್ಕೆ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಇವತ್ತಿಗೂ ಸಹ ಅಧಿಕೃತವಾಗಿ ಆ ಫೈಲ್ ಇದೆ. ಅದನ್ನು ಕ್ಯಾಬಿನೆಟಲ್ಲಿ ಇಟ್ಟು ಅದನ್ನು ಅನುಮೋದನೆ ಮಾಡಿ. ನಾವೇನು ಬೇರೆನೇ ಕೇಳ್ತಾ ಇಲ್ವಲ್ಲ, ನಮ್ಮ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳನ್ನು ಕೇಳ್ತಾ ಇದ್ದೀವಲ್ಲ. ಕುರಿಗಾರರ ಸಂರಕ್ಷಣೆ ಕಾಯ್ದೆ ಮಾಡಿ ಅಂತಂದ್ರು ಅದನ್ನೂ ಮಾಡೋದಿಲ್ಲ. ಫ್ರೀಡಮ್ ಪಾರ್ಕಲ್ಲಿ 19ನೇ ತಾರೀಕು ಅದನ್ನು ಪ್ರತಿಭಟನೆ ಮಾಡುವಂಥ ಸ್ಥಿತಿ ತಂದಿಟ್ಕೊಂಡ್ರಿ. ಈಗ ಇದನ್ನಾದರೂ ಮಾಡಿ ಅಂದರೆ ಇದನ್ನೂ ಮಾಡಲ್ಲ ಅಂತಂದರೆ ಈ ಸಮುದಾಯ ಮತ್ತೇನು ಕೇಳ್ತಾ ಇದೆ? ಏನೂ ಕೇಳಬಾರ್ದು. ಸೋಷಿಯಲ್ ಮೀಡಿಯಾದಲ್ಲಿ ಕನಕ TV ಸಮುದಾಯದ ಚಾನೆಲ್ ಆಗ್ಬಿಟ್ಟು ಸಮುದಾಯದ ಬಗ್ಗೆ ಮಾತನಾಡಿದ್ರೆ ಅಲ್ಲಿ ಯಾರೋ ಬರ್ತಾರೆ, ಮುಖವಿಲ್ಲದಂತಹ ಐಡಿಗಳು ಬರ್ತವೆ, ಅಲ್ಲಿ ಬರ್ತವೆ ಬರೀ ಸ್ಟೋರಿ. ಯಾರು ನನ್ನ ವಿಡಿಯೋ ಕನಕ TVಯ ವಿಡಿಯೋ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವರು ಫೇಕ್ ಐಡಿಗಳು ಮಾತ್ರ ಅದು ನೋಡ್ತಾನೆ ಇರ್ತಾರೆ. ನಮಗೆ ಪರ್ಮನೆಂಟ್ ಸಬ್ಸ್ಕ್ರೈಬರ್, ಪರ್ಮನೆಂಟ್ ವೀಕ್ಷಕರು ಅವ್ರು ನೋಡೇ ನೋಡ್ತಾರೆ. ನೋಡ್ಬಿಟ್ಟು ಅಲ್ಲಿ ಕೆಳಗಡೆಗೆ ಒಂದಷ್ಟು ಕಮೆಂಟ್ಗಳನ್ನು ಹಾಕ್ಬಿಟ್ಟು ಖುಷಿ ಪಡ್ತಾರೆ. ಸಂತೋಷ ಪಡಿ, ಯಾವುದು ಮುಚ್ಚುಮರೆ ಇಲ್ವಲ್ಲ. ಇದು ಸಮುದಾಯದ ಚಾನೆಲ್ಗಾಗಿ, ಸಮುದಾಯದ ಜಾಗೃತಿಗಾಗಿ ಕನಕ TV ಮಾಡ್ತಾ ಇದ್ದೀವಿ. ಅದರ ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ಇರುವಂತಹ ವಿಚಾರಗಳಿರ್ತವೆ, ಯಾವುದು ಸೃಷ್ಟಿ ಮಾಡ್ತಾ ಇಲ್ವಲ್ಲ. ಇವತ್ತು ನಾಳೆ ಇಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿದ್ದೆ ರಾಜ್ಯವನ್ನು ಆಳಿದ್ರಲ್ಲ, ಎಷ್ಟು ಮುಖ್ಯಮಂತ್ರಿಗಳು ಆಳಿದ್ರು? ಅವ್ರಿಗೆಲ್ಲರೂ ಏನು ಸಮುದಾಯದ ಮತಗಳ ಬೆಂಬಲವಿಲ್ಲದೆ ಅವರು ಮುಖ್ಯಮಂತ್ರಿಗಳಾಗ್ಬಿಟ್ರ? ಕುರುಬ ಸಮುದಾಯದ ಶಾಸಕರಿಂದಲೇ ಇವತ್ತು BJP ಪಕ್ಷ 2 ಬಾರಿ ಅಧಿಕಾರಕ್ಕೆ ಬಂದಿರೋದು, ಅರ್ಥ ಮಾಡ್ಕೊಳ್ಬೇಕು. ಕುರುಬ ಸಮುದಾಯದ ವರ್ತೂರ್ ಪ್ರಕಾಶ್ ಅವತ್ತು 1 ವೋಟ್ ಹಾಕಿದ್ರಿಂದಲೇ ಯಡಿಯೂರಪ್ಪ, ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದು ತಿಳ್ಕೊಳ್ಬೇಕು. ಕುರುಬ ಸಮುದಾಯದ ವಿಶ್ವನಾಥ್, ಬೈರ್ತಿ ಬಸವರಾಜು, R ಶಂಕರ್ ಇವರೆಲ್ಲರೂ ರಾಜೀನಾಮೆ ಕೊಟ್ಟು ಈ ಸರ್ಕಾರವನ್ನು ತಂದಿದ್ದಕ್ಕೆ ಅವತ್ತು ಈ ಸರ್ಕಾರ ಅಧಿಕಾರಕ್ಕೆ ಬಂದು 4 ವರ್ಷ ಅಧಿಕಾರ ಮಾಡಿದ್ದು. ಕುರುಬ ಸಮುದಾಯದ ವಿಜಯಶಂಕರ್ ತಾನು ಗೆಲ್ಲುವಂತಹ ಕ್ಷೇತ್ರವನ್ನು ಬಿಟ್ಕೊಟ್ಟು ಬೇರೆಯವರು ಬಿಟ್ಕೊಟ್ಟು ಸೋಲುವಂತಹ ಕ್ಷೇತ್ರಕ್ಕೆ ಹೋಗಿರುವಂತಹ ಎಷ್ಟು ಸಾಕ್ಷಿಗಳು ಬೇಕು, ಜೀವಂತ ಸಾಕ್ಷಿ. ಈ ಸಮುದಾಯ ಕೊಡುವಂಥದ್ದು, ಕಿತ್ಕೊಳ್ಳುವಂಥದ್ದಲ್ಲ. ಈ ಸಮುದಾಯದಲ್ಲಿ ಯಾವತ್ತಿಗೂ ಸಹ ಇತಿಹಾಸ ಹೇಳುತ್ತೆ. ಇವತ್ತಿಗೂ ಸಹ ಈ ಸಮುದಾಯ ಹಾಲುಮತಸ್ಥರು ಅಂತ, ದೈವಾಂಶ ಸಂಭೂತರು ಅಂತಾರೆ. ಈ ಸಮುದಾಯ ಯಾರು ಮೋಸ ಮಾಡಿದ್ದಲ್ಲ. ಈ ರೀತಿಯಾಗಿ ಕೆಟ್ಟದಾಗಿ ಹಾದಿ ಬೀದಿನಲ್ಲಿ ಆ ಹುಚ್ಚೆ ಕುಡಿದು ಮಾತಾಡ್ತಿರಲ್ಲ. ನಿಮಗೆ ಒಂದು ಚೂರಾದರೂ ಕಾಮನ್ ಸೆನ್ಸ್ ಇದ್ದಿದ್ರೆ ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಾಗಿರೋದು, ಮುಖ್ಯಮಂತ್ರಿ ಒಪ್ಪಂದ ಮಾಡಬೇಕಾಗಿರುವುದು ಕುರುಬ ಸಮುದಾಯ ಅಲ್ಲ, ಹೈಕಮಾಂಡ್ ಇದೆಯಲ್ಲ, ಹೈಕಮಾಂಡ್ ಅದು ಮಾಡಬೇಕಾಗಿರುವಂಥದ್ದು. ಇವರು ಮುಖ್ಯಮಂತ್ರಿ ಆಗಿರೋದೇ ನಿಮಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಈ ಸಮುದಾಯ ಅಂತಂದ್ರೆ. ಅಷ್ಟಕ್ಕೂ ನಾವು ಹೇಳ್ತಾ ಇದ್ದೀವಲ್ಲ, ಈಗ ಅದನ್ನೇ ವಿಚಾರವನ್ನ ಹೇಳ್ತಾ ಇದ್ದೀವಲ್ಲ, ಈ ಸಮುದಾಯಕ್ಕೆ ಒಂದು ಅಟ್ರಾಸಿಟಿ ವ್ಯಾಪ್ತಿಗೆ ತರಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಗೆ ಮಾಡ್ತಾ ಇಲ್ಲ. ಅಂದ್ರೆ ಮನಸ್ಸು ಮಾಡ್ತಾ ಇಲ್ಲ. ಮನಸ್ಸು ಮಾಡಿದ್ರೆ ಯಾವತ್ತೋ ಮಾಡ್ತಿದ್ರು. ಅವರು ನಮ್ಮ ಸಮುದಾಯಕ್ಕೆ ಏನೋ ಮಾಡ್ಬಿಡ್ತಾರೆ ಅಂತೇಳಿ, ಯಾರಾದ್ರೂ ತಿಳ್ಕೊಂಡ್ಬಿಡ್ತಾರೆ ಅಂತೇಳಿ ಆ ಅಂಜಿಕೆಯಿಂದ ಇದ್ದಾರೆ ಅವರು. ಕುರುಬರ ಅಭಿವೃದ್ಧಿ ನಿಗಮ ಆಗಿಲ್ಲ, ಎಲ್ಲಾ ಜಾತಿಗಳ ಅಭಿವೃದ್ಧಿ ನಿಗಮ ಇದಾವೆ, ಕುರುಬರಿಗಾಗಿರೋ ಅಭಿವೃದ್ಧಿ ನಿಗಮ ಇಲ್ಲ. ಕುರುಬರ ಕುರಿಗಾರರ ಸಂರಕ್ಷಣಾ ಕಾಯ್ದೆ ಇಲ್ಲ. ಸಂಗೊಳ್ಳಿ ರಾಯಣ್ಣ ಭಾವಚಿತ್ರ ಇಲ್ಲ. ಸಂಗೊಳ್ಳಿ ರಾಯಣ್ಣ ಜಯಂತಿ ಆಚರಣೆ ಇಲ್ಲ. ಇವೆಲ್ಲ ಏನ್ರಿ? ಇವೆಲ್ಲ ಸೃಷ್ಟಿ ಮಾಡ್ತಾ ಇರುವಂತದ್ದ? ಇದನ್ನು ಕೇಳಬಾರ್ದ ನಾವು?
ಇದನ್ನು ಪ್ರಶ್ನೆ ಮಾಡಬಾರ್ದ ನಾವು? ಹಾಗಾದ್ರೆ ಈ ಕರ್ನಾಟಕದಲ್ಲಿ ಇರುವಂತಹ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ, ಈ ಕಮ್ಯುನಿಟಿ ಅಷ್ಟು ಕೇಳಬಾರ್ದು ಅಂತಂದ್ರೆ ಮತ್ತೆ ಈ ಕಮ್ಯುನಿಟಿ ಭಾರತ ದೇಶದಲ್ಲಿ ಇಲ್ವಾ? ನಮ್ಮಲ್ಲಿ ಆಧಾರ್ ಕಾರ್ಡ್ ಇಲ್ವಾ? ವೋಟರ್ ID ಇಲ್ವಾ? ರೇಷನ್ ಕಾರ್ಡ್ ಇಲ್ವಾ? ಯಾತಕ್ಕೋಸ್ಕರವಾಗಿ ಈ ರೀತಿ ಟಾರ್ಗೆಟ್ ಮಾಡ್ತಾ ಇರೋವಂಥದ್ದು? ಯಾವನೋ ಕೊಡ್ತಾ ಇರುವಂತಹ ಉಚ್ಚೆಯನ್ನ ಕುಡ್ಕೊಂಡು ನೀವು ಈ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಲ್ಲ, ಈ ಸಮುದಾಯದಲ್ಲಿ ಒಂದಷ್ಟು ಜನಕ್ಕೆ ನಾವು ಹೇಳ್ತೀವಿ ಕನಕ ಟಿವಿಯ ಮೂಲಕ, ನೀವು ಸಮುದಾಯದ ಸಂಘಟನೆಗಳು ಅಂತ ಮಾಡಿಕೊಂಡು ಅಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಅಂತ ಹಾಕೊಂಡು ಮನವಿ ಪತ್ರಗಳನ್ನ ಕೊಟ್ಕೊಂಡು ಮಾಜಿ ಆದ್ರೂ ಸಹ ನಾವು ಅಧ್ಯಕ್ಷರು ಅಂತೇಳಿ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ಸಮುದಾಯದ ಹೆಸರು ಹೇಳ್ಕೊಂಡು ಏನು ಲೆಕ್ಕ ಕೊಡದೆ ಹೋಗ್ತಾ ಇದ್ದೀರಲ್ಲ, ಇಂತಹ ಕೆಲಸ ಮಾಡಿ ಸಮುದಾಯದ ಹೆಸರು ಹೇಳ್ಕೊಂಡು ಸಮುದಾಯದ ಹಣ ತಿನ್ನೋದಲ್ಲ, ಸಮುದಾಯಕ್ಕೆ ಲೆಕ್ಕ ಕೊಡದೇ ಇರೋದಲ್ಲ. ಇಂತಹ ಕೆಲಸಗಳಾಗಬೇಕು. ಇಂತಹ ಕೆಲಸ ಹಾಲುಮತ ಮಹಾಸಭಾ ಮಾಡ್ತಾನೇ ಇದೆ, ಮೊದಲಿಂದನೂ ಮಾಡ್ತಾನೇ ಇದೆ. ಇದು ಸಂಘಟನೆಗಳು ಮಾಡಬೇಕಾಗಿರುವಂತಹ ಕೆಲಸ. ಈಗಲೂ ಸಹ ಮುಖ್ಯಮಂತ್ರಿಗಳಿಗೆ ಕುರುಬರ ಕೋಟಾದಲ್ಲಿ ಮಿನಿಸ್ಟರ್ ಆಗಿದ್ದಾರಲ್ಲ ಬೈರತಿ ಸುರೇಶ್ ಅವರು, ಇನ್ನೇನು ಅದೀಗ ಇನ್ನೊಂದು ಸಚಿವ ಸಂಪುಟ ಪುನರಚನೆ ಆದರೆ ಅದು ಸಹ ಬೇರೆಯವರಿಗೆ ಹೋಗ್ತಾ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಕುರುಬರ ಕೋಟಾದಿಂದ ಮಂತ್ರಿ ಆಗಿರುವಂಥವ್ರು ಕುರುಬರಿಗೆ ಏನಾದರೂ ಒಂದು ಮಾಡಬೇಕಲ್ಲ, ಮಾಡಿದಾರಾ? 2.5 ವರ್ಷ ಆಗೇ ಹೋಯ್ತಲ್ಲ, ಮಾಡಿದಾರಾ? ಮಾಡಿಲ್ಲ. ಮತ್ತೆ ಯಾರನ್ನೋ ಕೇಳಬೇಕು? ಮುಖ್ಯಮಂತ್ರಿಗಳನ್ನ ಕೇಳಂಗಿಲ್ಲ, ಹತ್ರ ಹೋಗಂಗಿಲ್ಲ. ಹತ್ರ ಹೋಗಕ್ಕೆ ಒಂದು ಕೋಟೆ, ಯಾರನ್ನೂ ಬಿಡಂಗಿಲ್ಲ, ಅವರವರೇ ಇರಬೇಕು. ಮನವಿ ಕೊಟ್ಟರೆ ಅದಕ್ಕೆ ಬೆಲೆ ಇಲ್ಲ. ಕುರುಬರು ಮನವಿ ಕೊಟ್ಟರೆ ಬೆಲೆ ಇಲ್ಲ. ಆ ಹೆಣ್ಣು ಮಗಳು ಹೇಳಿದ್ರಲ್ಲ, ಒಳಗಡೆ ಹೋದ್ರೆ ಚೆಂಡು ಹಿಡಿದು ಹೊರಗಡೆ ದಪ್ತಾರೆ ಅಂದ್ರಲ್ಲ, ಇದು ಸತ್ಯ. ಈ ನೋವಿನಿಂದ ಹೇಳ್ತಾ ಇದ್ದೀವಿ. ಹೆಂಗಿದ್ರೂ ಸಹ ಇವರು ಹಾದಿ ಬೀದಿನಲ್ಲಿ ಕುರುಬರನ್ನ ಟೀಕೆ ಮಾಡೋದು ಬಿಡೋದಿಲ್ಲ. ಬಂಧುಗಳೇ, ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ. ಈಗಲೂ ಮನವಿ ಮಾಡ್ಕೊಳ್ತಾ ಇದ್ವಿ, ಕುರುಬರನ್ನ ಅಟ್ರಾಸಿಟಿ ವ್ಯಾಪ್ತಿಗೆ ತಗೊಂಡು ಬನ್ನಿ. ಫೈಲ್ ರೆಡಿ ಇದೆ. ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಕಾಂತರಾಜ್ ಅವರು ಮಾಡಿರುವಂತಹ ವರದಿ ಇದೆ. ಅದನ್ನ ಕ್ಯಾಬಿನೆಟ್ ತಗೊಂಡು ಬಂದು ಕುರುಬರನ್ನ ಅವಹೇಳನವಾಗಿ ಬೈದರೆ, ಮಾತನಾಡಿದ್ರೆ, ಪದವನ್ನ ಬಳಸಿದ್ರೆ ಅದನ್ನ ಅಟ್ರಾಸಿಟಿ ವ್ಯಾಪ್ತಿಗೆ ತರಬೇಕು, ತರಲಾಗುವುದು, ಅಟ್ರಾಸಿಟಿ ವ್ಯಾಪ್ತಿಗೆ ತಂತೀವಿ ಅಂತೇಳಿ ಕ್ಯಾಬಿನೆಟ್ ನಲ್ಲಿ ಮಾಡಿ ಒಂದು ಕಾಯ್ದೆಯನ್ನ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ. ಇಷ್ಟೇ ನಿಮ್ಮನ್ನ ಮನವಿ ಮಾಡ್ಕೊಳ್ತಾ ಇರುವಂತದ್ದು. ಅಧಿಕಾರ ಶಾಶ್ವತ ಅಲ್ಲ, ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಆದರೆ ಈ ಸಮುದಾಯ ಅನುಭವಿಸ್ತಾ ಇರುವಂತಹ ನೋವಿದೆಯಲ್ಲ, ಆ ನೋವಿಗೆ ಒಂದು ಫುಲ್ ಸ್ಟಾಪ್ ಸಿಗಬೇಕು. ಫುಲ್ ಸ್ಟಾಪ್ ಸಿಗುತ್ತೋ ಬಿಡುತ್ತೋ, ಆದರೆ ಇದಾದ್ರೆ ಖಂಡಿತವಾಗ್ಲೂ ಈ ಸಮುದಾಯಕ್ಕೆ ಒಂದು ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.